ಲೋಕಸಭೆ ರಾಜ್ಯಸಭೆ ಅಧಿವೇಶನ ನಡೀತಾ ಇದೆ ಅಂದರೆ ಚರ್ಚೆಗಳು ನಡೀತಾ ಇದ್ದಾವೆ ಅನ್ಕೋಬೇಡ, ಗದ್ದಲ ನಡೀತಾ ಇದೆ. ಏನೇನಾಗ್ತಾ ಇದೆ ಅನ್ನೋದು ಒಂದು ವಾರದಿಂದ ನೋಡ್ತಾನೆ ಇದ್ದೀರಿ. ಇವತ್ತು ಕಾಂಗ್ರೆಸ್ ನೇತೃತ್ವದಲ್ಲಿ ಅನೇಕ ವಿಪಕ್ಷಗಳು ಸೇರಿಕೊಂಡು ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡಿಸಿದವು. 118 ಜನ ಎಂಪಿಗಳು, ಸಂಸದರು, ಲೋಕಸಭಾ ಸದಸ್ಯರು ಇದಕ್ಕೆ ಸೈನ್ ಹಾಕಿದ್ದಾರೆ. 118 ಜನ ಸೈನ್ ಹಾಕಿದ್ದಾರೆ. ಅವಿಶ್ವಾಸ ಗೊತ್ತುವಳಿ ಅಂದರೆ ಏನು ಅಂತ ಹೇಳಿದೆ ನಾನು ಈಗಾಗಲೇ ನಿಮಗೆ. ಇದರ ಮೇಲೊಂದು ಚರ್ಚೆ ನಡೆಸಲಾಗತ್ತೆ. ಚರ್ಚೆಯ ಕೊನೆಯಲ್ಲಿ ಮತಕ್ಕೆ ಹಾಕ್ತಾರೆ. ನಂಬರ್ ಗೇಮ್ ಕ್ಲಿಯರ್ ಆಗಿದೆ ರೀ. ಓಂ ಬಿರ್ಲಾ ಅವರನ್ನು ವಿಪಕ್ಷಗಳು ಈ ಅವಿಶ್ವಾಸ ನಿರ್ಣಯ ತಂದು ಸ್ಪೀಕರ್ ಸ್ಥಾನದಿಂದ ಕೆಳಗಿಳಿಸೋದಕ್ಕಾಗೋದಿಲ್ಲ. ಆದರೆ ಆ ನೆಪದಲ್ಲಿ ನಡೆಯುವ ಚರ್ಚೆಯ ಮೂಲಕ ಜನರನ್ನು ತಲುಪಬೇಕು ಅನ್ನುವ ಲೆಕ್ಕಾಚಾರ ಇರುತ್ತೆ. ಇನ್ನೂ ಪ್ರಾಸೆಸ್ ಇದೆ, ಅದಕ್ಕಿಲ್ಲ ಅಂತಲ್ಲ. 118 ಸಂಸದರು ಸೈನ್ ಹಾಕಿದ್ದಾರೆ. 4 ಕಾರಣ ಕೊಟ್ಟಿದ್ದಾರೆ. ನಿಯಮ 94C ಅಡಿಯಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಗಿದೆ. ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ಈ ಅವಿಶ್ವಾಸ ನಿರ್ಣಯವನ್ನು ಸಲ್ಲಿಸಿದ್ದಾರೆ. ಲೋಕಸಭಾ ಕಾರ್ಯದರ್ಶಿ ಕೊಟ್ಟಿದ್ದಾರೆ. ಇದಕ್ಕೇನು ಅಧಿವೇಶನ ಅಂತಾರೆ, ಈ ಪರಿ ಗದ್ದಲ, ಈ ಪರಿ ಗಲಾಟೆ. 4 ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ. ಯಾಕೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಅನ್ನೋದಕ್ಕೆ. ಒಂದು, ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ. ಯಾವ ವಿಷಯ? MM ನರವಣೆ ಅವರ ಪುಸ್ತಕದ ವಿಷಯ, 4 ಸ್ಟಾರ್ಸ್ ಆಫ್ ಡೆಸ್ಟಿನಿ. ಆ ಪುಸ್ತಕದ ವಿಷಯ ಪ್ರಸ್ತಾಪ ಮಾಡೋದಕ್ಕೆ ಶುರು ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೈಲೊಂದು ಕಾಪಿ ಹಿಡ್ಕೊಂಬಂದಿದ್ರು. ಓಂ ಬಿರ್ಲಾ ಅವ್ರು ಕೇಳಿದ್ದು, ಎಲ್ಲಿದ್ದು ಬುಕ್ಕು ಅಂತ, ಪ್ರಕಟಣೆಯಾಗಿದೆಯಾ? ನಿಮ್ಗೆ ಆಮೇಲೆ ಹೇಳ್ತೀನಿ ಡೀಟೇಲಾಗಿ. ನರವಣೆ ಅವರೊಂದು ಪುಸ್ತಕ ಬರೆದಿದ್ದಾರೆ. 2020 ತನಕ ಭಾರತೀಯ ಭೂಸೇನೆಯ ನೇತೃತ್ವ ಅವರದಾಗಿತ್ತು. ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಆ ಪುಸ್ತಕದಲ್ಲಿನ ಕೆಲವು ಅಂಶಗಳು ಕೇಂದ್ರ ಸರ್ಕಾರಕ್ಕೆ ಮುಜುಗರ ತರುವಂತೆ ಇದೆ ಅಂತ ಚರ್ಚೆ ಆಗ್ತಾ ಇದೆ. ಬುಕ್ ಸ್ಟಾಲ್ಸ್ನಲ್ಲಿಲ್ಲ, ಪ್ರಿಂಟಾಗಿ ಮಾರ್ಕೆಟಿಗೆ ಬಂದಿಲ್ಲ. ಪೆಂಗ್ವಿನ್ ಪಬ್ಲಿಕೇಶನ್ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ಅದನ್ನು ಪಬ್ಲಿಷ್ ಆಗಿ ಬಂದಿಲ್ಲ ಅಂತ. ಆದರೆ ಆ ಬುಕ್ಕಿನ ಒಂದು ಚಾಪ್ಟರು ಅಂತ ಹೇಳಿ ಕ್ಯಾರವಾನ್ ಮ್ಯಾಗಝಿನ್ ಅವರು ಒಂದು ಪ್ರಿಂಟ್ ಮಾಡಿದ್ರು, ಒಂದು ಆರ್ಟಿಕಲ್ ಪ್ರಿಂಟ್ ಮಾಡಿದ್ರು. ಅದರಲ್ಲಿ 2020 ಭಾರತ ಚೀನಾ ತಿಕ್ಕಾಟ ಏನು ನಡೀತಲ್ಲ, ಗಲ್ವಾನ್ ಗಲಾಟೆ ಎಲ್ಲ, ಆ ಗಲಾಟೆಯಾದ 1 ತಿಂಗಳ ನಂತರ ಚೀನಾದ ಯುದ್ಧ ಟ್ಯಾಂಕರ್ಗಳು ಬಾರ್ಡರ್ ತುಂಬ ಹತ್ತಿರ ಬಂದುಬಿಟ್ಟಿದ್ವು ಅಂತೆ ಮಧ್ಯರಾತ್ರಿ. ಆ್ಯಸ್ ಅ ಆರ್ಮಿ ಚೀಫ್ ಅವ್ರೇನು ಮಾಡಬೇಕು? ಗೌರ್ಮೆಂಟಿನ ಸಜೆಷನ್ ಕೇಳಬೇಕು. ಗೌರ್ಮೆಂಟ್ ಸಜೆಷನ್ ಕೇಳಿದ್ದಾರೆ ಅವರು. ರಕ್ಷಣಾ ಸಚಿವರನ್ನು ಮಾತಾಡಿಸಿದ್ರಂತೆ, ಕೇಳಿದ್ರಂತೆ ರಾಜನಾಥ್ ಸಿಂಗ್ ಅವ್ರನ್ನ ಏನು ಮಾಡಬೇಕು, ಅವ್ರ ಟ್ಯಾಂಕರ್ಗಳು ಹತ್ತಿರ ಬರ್ತಿದ್ದಾವೆ ಅಂತ. ರಾಜನಾಥ್ ಸಿಂಗ್ ಅವರು ಜೋ ಆಪ್ ಠೀಕ್ ಸಮಜೋ ಓ ಕೀಜಿ ಅಂದ್ರಂತೆ, ನಿಮಗೇನು ಸರಿ ಅನಿಸುತ್ತೋ ಅದನ್ನು ಮಾಡಿ ಅಂತ. ನರವಣೆ ಅವರು ಬರೆದಿದ್ದಾರಂತ ಆ ಪುಸ್ತಕದಲ್ಲಿ. ಅಂದರೆ ಹೆಚ್ಚು ಕಡಿಮೆ ಯುದ್ಧನೇ ಶುರುವಾಗುವಂಥ ಸಿಚುವೇಷನ್ನಿನಲ್ಲಿ ನಿರ್ಣಯ ತೆಗೆದುಕೊಳ್ಳುವ ಅಷ್ಟು ಜವಾಬ್ದಾರಿ ನನ್ನ ಮೇಲೆ ಹಾಕಿಬಿಟ್ರು ಇವರು ಅಂತ. ನಿರ್ಣಯ ತೆಗೆದುಕೊಳ್ಳುವ ಅಷ್ಟು ಜವಾಬ್ದಾರಿ ನನ್ನ ಮೇಲೆ ಹಾಕಿಬಿಟ್ರು. ಗೌರ್ಮೆಂಟ್ ಹೆಂಗೆ ಮಾಡೋದಕ್ಕೆ ಸಾಧ್ಯ ಅಂತ ವಿಪಕ್ಷಗಳು ಕೇಳ್ತಾ ಇದ್ದಾವೆ. ಅದು ಸತ್ಯ ಅನ್ನೋದೇ ಆದರೆ ಆರ್ಮಿ ಚೀಫಿಗೆ ಅಷ್ಟೊಂದು ಫ್ರೀಡಮ್ ಕೊಟ್ಟಿದೆ ರೀ ನಮ್ಮ ಸರ್ಕಾರ ಅಂತ BJP ಮತ್ತು BJPಯನ್ನು ಬೆಂಬಲಿಸುವ ಪಕ್ಷಗಳವರು ಹೇಳ್ತಾ ಇದ್ದಾರೆ. ನಿಮಗೇನು ತಿಳಿಯುತ್ತೋ ಅದನ್ನು ಮಾಡಿ, ಅಷ್ಟು ಸ್ವಾತಂತ್ರ್ಯ ನಿಮಗಿದೆ ಅಂತ ಈ ಕೇಂದ್ರ ಬಿಡಿ. ಆ ಪುಸ್ತಕ ಪ್ರಕಟವಾಗಿ ಕೈಗೆ ಬಂದ ಮೇಲೆ ಅದರ ಬಗ್ಗೆ ಚರ್ಚೆ ಮಾಡೋಣ. ಆ್ಯಸ್ ಆಫ್ ನೋ ಇಟ್ ಈಸ್ ನಾಟ್ ಪ್ರಿಂಟೆಡ್. ಅದರ ಬಗ್ಗೆ ಮಾತನಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಎದ್ದು ನಿಂತಿದ್ರು. ಇದರ ಸೋರ್ಸ್ ಹೇಳಿ ಅಂತ ಓಂ ಬಿರ್ಲಾ ಅವ್ರು ಕೇಳಿದ್ರು, ಎಲ್ಲಿದ್ದು ಅಂತ. ರಾಹುಲ್ ಗಾಂಧಿ ಅವರಿಗೆ ಆದರೂ ಮಾತನಾಡುವುದಕ್ಕೆ ಅವಕಾಶ ಕೊಡಬೇಕಾಗಿತ್ತು ಅನ್ನುವುದು ಅವರ ವಾದ. ವಿಪಕ್ಷ ನಾಯಕರಿಗೆ ಮಾತನಾಡುವುದಕ್ಕೆ ಅವಕಾಶ ಕೊಡದೆ ಪಕ್ಷಪಾತದ ಧೋರಣೆಯನ್ನು ಸ್ಪೀಕರ್ ಅವರು ಅನುಸರಿಸಿದ್ದಾರೆ. ನಂಬರ್ 1 ರೀಸನ್, ಲೋಕಸಭೆಯಲ್ಲಿ ವಿಪಕ್ಷಗಳ 8 ಜನ ಸಂಸದರನ್ನು ಅಮಾನತು ಮಾಡಿದ್ದು. 8 ಜನರ ಪೈಕಿ 7 ಜನ ಕಾಂಗ್ರೆಸ್ನವರು, ಒಬ್ಬರು ಕಮ್ಯುನಿಸ್ಟ್ ಪಕ್ಷದವರು. ಅವರನ್ನು ಅಮಾನತು ಮಾಡಿದ್ದನ್ನು ವಿರೋಧಿಸಿ ಅವಿಶ್ವಾಸ ನಿರ್ಣಯ. 2 ಮಾಜಿ ಪ್ರಧಾನಿಗಳ ವಿರುದ್ಧ ಭಾಷಣಕ್ಕೆ BJP ಅವರಿಗೆ ಅವಕಾಶ ಮಾಡಿಕೊಟ್ಟದ್ದು 3ನೇ ಕಾರಣ ಅಂತ. ಯಾವಾಗ ನರವಣೆಯವರ ಪುಸ್ತಕದ ಬಗ್ಗೆ ಚರ್ಚೆ ಶುರುವಾಯ್ತಲ್ಲ, BJP ಸಂಸದ ನಿಶಿಕಾಂತ್ ದುಬೆ, ಜಾರ್ಖಂಡ್ನಿಂದ ಗೆದ್ದು ಬಂದಿದ್ದಾರೆ, ನಿಶಿಕಾಂತ್ ದುಬೆ ಅವರು ಎದ್ದು ನಿಂತ್ಕೊಂಡು ಮಾತಾಡೋದು ಬೇರೆ ಬೇರೆ 4 ಪುಸ್ತಕಗಳ ಬಗ್ಗೆ. 4 ಪುಸ್ತಕಗಳು
ಒಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ, ಇನ್ನೊಂದು ಇಂದಿರಾ ಗಾಂಧಿ ಅವರ ಬಗ್ಗೆ, ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ಒಂಚೂರು ಈ ಕೆರೆಯ ಥರದ್ದು ಕೆದಕ ಥರದ್ದು ಪುಸ್ತಕಗಳವು. ಆ ಪುಸ್ತಕಗಳನ್ನು ಪ್ರಸ್ತಾಪಿಸಿ ನೋಡಿ ಮಾಜಿ ಪ್ರಧಾನಿಗಳ ಬಗ್ಗೆ ಹೀಗೆಲ್ಲ ಪುಸ್ತಕಗಳು ಬಂದಿದ್ದಾವೆ ಅಂತ ಮಾತಾಡಿದ್ರು ನಿಶಿಕಾಂತ್ ದುಬೆ. ಅದಕ್ಕೆ ಇವರು ಅವಕಾಶ ಮಾಡಿಕೊಟ್ರಲ್ಲ ಓಂ ಬಿರ್ಲಾ, ಅದನ್ನು ಖಂಡಿಸಿ ಅವಿಶ್ವಾಸ ನಿರ್ಣಯ, ಅದಕ್ಕೆ ಹೆಂಗೆ ಅವಕಾಶ ಮಾಡಿಕೊಟ್ರಿ ನೀವು ಅಂತ. ಇನ್ನೊಂದು ನೀವು ಆಗಲೇ ಗಮನಿಸಿರ್ತೀರಿ, ಮೊನ್ನೆ ಓಂ ಬಿರ್ಲಾ ಅವರೊಂದು ಮಾತು ಹೇಳಿದ್ರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು. ನೋಡಿ, ಯಾವುದೇ ಹೌಸ್ ಆಗಿರಲಿ ಸ್ಪೀಕರ್ ಅವರು ಏನು ಬಯಸ್ತಾರೆ, ಚರ್ಚೆ ನಡೀತಾ ಇರುವಾಗ ತುಂಬಿ ತುಳುಕ್ತಾ ಇರ್ಬೇಕು ಸದನ, ಅದನ್ನೇ ಬಯಸೋದವರು. ಏನೇನೋ ಕಾರಣಕ್ಕೆ ಸದಸ್ಯರುಗಳು, ಸಚಿವರುಗಳು, ಸಭಾನಾಯಕರು ಇಲ್ಲದೆ ಹೋದರೆ ಅವ್ರಿಗೆ ಇರಿಟೇಟ್ ಆಗುತ್ತೆ. ಎಲ್ಲೋದ್ರು, ಯಾಕೆ ಬಂದಿಲ್ಲ ಅಂತಾರೆ ಅವರು. ಬಟ್ ಅದಕ್ಕೆ ತದ್ವಿರುದ್ಧವಾದ ಘಟನೆಯೊಂದು ಲೋಕಸಭೆಯಲ್ಲಿ ನಡೀತು. ಈ ಕಾಂಗ್ರೆಸ್ಸಿನ ಮಹಿಳಾ ಸಂಸದರೆಲ್ಲ ಸದನದ ಬಾವಿಗೆ ಇಳಿದು ಪ್ರತಿಭಟನೆ ನಡೆಸ್ತಾ ಇದ್ರು. ಪ್ರತಿಭಟನೆ ನಡೆಸ್ತಾ ಪ್ರಧಾನಮಂತ್ರಿಗಳ ಕೂತ್ಕೊಳ್ಳೋ ಚೇರಿಗೆ ಹತ್ತಿರ ಬರ್ತಾರೆ ಅವರು. ಕೈಯಲ್ಲಿ ಪ್ಲಕಾರ್ಡು, ಬ್ಯಾನರು ಅದು ಇದು ಹಿಡ್ಕೊಂಡಿರ್ತಾರೆ. ಆವತ್ತು ಪ್ರಧಾನಮಂತ್ರಿಗಳ ಸದನಕ್ಕೆ ಬರಲಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಅದು ಪ್ರಧಾನಮಂತ್ರಿಗಳು ಬರಲಿಲ್ಲ ಅವತ್ತು. ಓಂ ಬಿರ್ಲಾ ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತಾರೆ, ನನಗೆ ಮಾಹಿತಿ ಬಂತು, ಕಾಂಗ್ರೆಸ್ ಸದಸ್ಯರು ಪ್ರಧಾನಮಂತ್ರಿಗಳಿಗೆ ಘೆರಾವ್ ಹಾಕುವ ಆಲೋಚನೆಯಲ್ಲಿದ್ದಾರೆ. ಅದು ಹೆಂಗಿತ್ತಂದರೆ ಹೆಚ್ಚು ಕಡಿಮೆ ಸ್ವಲ್ಪ ಮುಂದೆ ಹೋದರೆ ಇವ್ರು ಎಳೆದಾಡ್ಬಿಡ್ಬೋದು ಪ್ರಧಾನಮಂತ್ರಿಗಳನ್ನು ಅನ್ನೋ ಲೆವೆಲ್ಗೆ ಅದರ ಅರ್ಥವನ್ನು ಹೊರಡಿಸಲಾಗ್ತಾ ಇದೆ. ಆ ಮಾಹಿತಿ ನನಗೆ ಬಂತು, ನಾನೇ ಖುದ್ದಾಗಿ ಪ್ರಧಾನಮಂತ್ರಿಗಳಿಗೆ ಹೇಳಿದೆ, ಇವತ್ತು ಬರಬೇಡಿ ನೀವು ಅಂತ ಹೇಳಿದ್ದೀನಿ ಅಂತ ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಂಡು ಓಂ ಬಿರ್ಲಾ ಅವ್ರು ಹೇಳಿದ್ರು. ನೀವು ಹೆಂಗೆ ಹೇಳೋದಕ್ಕೆ ಸಾಧ್ಯ ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ. ಅವತ್ತೇನು ಹೇಳಿದ್ರು ಕೇಳಿಸ್ಕೊಳ್ಳಿ ಒಂದು ಸಲ ಓಂ ಬಿರ್ಲಾ ಅವ್ರು ಹೇಳಿದ್ದು. मुझे बड़े दुख के साथ सभा को सूचित करना है कि कल इस सम्मानीय सदन के कुछ सदस्यों ने लोकसभा चैम्बर में जिस प्रकार का व्यवहार किया, ऐसे दृश्यों का सृजन किया, वो लोकसभा की शुरुआत से लेकर आज तक कभी नहीं हुई। जब सदन के नेता को सम्मानीय महामहिम राष्ट्रपति के अभिभाषण पर जवाब देना था, तो मेरे पास पुख्ता ऐसी जानकारी आई कि कांग्रेस पार्टी के कई सदस्य माननीय प्रधानमंत्री जी के आसन पर पहुंचकर कोई भी अप्रत्याशित घटना कर सकते थे। ये दृश्य मैंने सदन में देखा भी सही। अगर ये घटना हो जाती तो ये अत्यंत अप्रिय दृश्य देश के लोकतांत्रिक परंपराओं को तार तार कर देता। इसको टालने के लिए मैंने माननीय प्रधानमंत्री से आग्रह किया कि उन्होंने सदन में नहीं आना चाहिए और सदन के सभापति में साफ साफ हमने ये कहा है कि स्पीकर साहब का खुद मैंने पहले भी बोला निरादर किया गया है और स्पीकर साहब पे इतना प्रेशर है कि उनको खुद स्टेटमेंट देना पड़ रहा है जो सही नहीं है। अभी सवाल ही नहीं उठता कि कोई मोदी जी पे कोई हाथ उठाए या कुछ ऐसा करे, सवाल ही नहीं उठता। और 11 महिला एमपी हैं, मैं एक हूँ और 10 और हैं कांग्रेस की, उनमें से किसी को आप देखिए सब सीरियस लेडीज़ हैं। कोई ऐसे थोड़ी है कि जाके पीएम साहब को कुछ करेंगी। बिल्कुल गलत है ये कहना गलत है और हमारी समझ में कहना गलत है, उनको नहीं कहना चाहिए था। ಓಂ ಬಿರ್ಲಾ ಅವರು ಇದನ್ನು ಮಾತನಾಡಿದ್ದು ನಾಲ್ಕನೆಯ ಕಾರಣ, ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳವರು ಕೊಡ್ತಾ ಇರೋದು ಈ ಕಾರಣಕ್ಕಾಗಿ ನಿಮ್ಮ ವಿರುದ್ಧ ಅವಿಶ್ವಾಸ ನಿರ್ಣಯ ಅಂತ. ಪ್ರಿಯಾಂಕಾ ವಾದ್ರಾ ಅವ್ರು ಹೇಳಿದ್ದು ಕೇಳಿದ್ರಿ ನೀವು, ಅದು ಹೆಂಗ್ರಿ ಮಾಡೋಕ್ಕಾಗತ್ತೆ? ಪ್ರೈಮ್ ಮಿನಿಸ್ಟರ್ಗೆ ಯಾರು ಬೇಕಾದರೂ ಹೋಗಿ ಅಲ್ಲಿ ಚೇರ್ ಹತ್ರ ಹೋಗಿ ಎಳೆದಾಡ್ಬಿಡೋಕ್ಕಾಗತ್ತಾ? ಈ ಮಾತುಗಳನ್ನು ಸರ್ಕಾರ ಓಂ ಬಿರ್ಲಾ ಅವರ ಮೇಲೆ, ಲೋಕಸಭೆ ಸ್ಪೀಕರ್ ಮೇಲೆ ಒತ್ತಡ ಹಾಕಿ ಹೇಳಿಸಿದೆ. ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದು. ಅದಕ್ಕೆ ಉತ್ತರ ಅನ್ನುವಂತೆ ಕಿರಣ್ ರಿಜಿಜು ಅವರು ಕೆಲವು ವಿಡಿಯೋಗಳನ್ನು ಇವತ್ತು ರಿಲೀಸ್ ಮಾಡಿದ್ದಾರೆ. ಏನೇನು ಆಯ್ತು ಅವತ್ತು ಸೆಷನ್ನಲ್ಲಿ ಅನ್ನೋದಕ್ಕೆ. ಅದರ ಜೊತೆಗೆ ಒಂದು ಹೇಳಿಕೆನೂ ಇದೆ ಅವ್ರದ್ದು. ಕಾಂಗ್ರೆಸ್ಸಿನ ಮಹಿಳಾ ಸಂಸದರ ವರ್ತನೆಯನ್ನು ನೋಡಿ ನಮ್ಮ ಮಹಿಳಾ ಸಂಸದರು ತಯಾರಾಗಿಬಿಟ್ಟಿದ್ರು ಅಂತ. ಅಂದರೆ ಹೆಚ್ಚು ಕಡಿಮೆ ಜಂಗಿ ನಿಕಾಲಿ ಕುಸ್ತಿನೇ ನಡೆದು ಹೋಗ್ತಿತ್ತು ಅವತ್ತಲ್ಲಿ ಅನ್ನೋ ಲೆವೆಲ್ಗಿದೆ ಕಿರಣ್ ರಿಜಿಜು ಅವರ ಹೇಳಿಕೆ. ಇದೇ ವಿಡಿಯೋ ರಿಲೀಸ್ ಮಾಡಿದ್ದು. ಬ್ಯಾನರ್ ಹಿಡಿದು ಅಲ್ಲೇನು ಮೇಲೆ ಸ್ಪೀಕರ್ ಚೇರ್ ನೋಡ್ತಾ ಇದ್ದೀರಿ, ಅವರ ಚೇರಿನ ಕೆಳಗಡೆನೇ ಸ್ವಲ್ಪ ಮುಂದುಗಡೆನೇ ಅದು ಪ್ರಧಾನಮಂತ್ರಿಗಳಿಗಾಗಿರುವಂಥ ಆಸನ.
ಅಲ್ಲಿ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಅವರು ನೋಡಿ, ಅಲ್ಲಿ ಬಂದು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಹಿಂದುಗಡೆ, ರಿಕ್ವೆಸ್ಟ್ ಮಾಡ್ಕೋತಾರೆ ಅವರು, ಬೇಡ ನಿಮ್ಮ ಸ್ಥಾನಕ್ಕೆ ಹೋಗಿ, ಬೇಡ ನಿಮ್ಮ ಸ್ಥಾನಕ್ಕೆ ಹೋಗಿ ಅಂತ ಕೈ ಮುಗಿದು. ಇಲ್ಲಿ ಇವ್ರು ಏನೋ ಸ್ಕೆಚ್ ಹಾಕ್ಕೊಂಡಿದ್ರು ಅನ್ನೋ ಲೆವೆಲ್ಗೆ ಓಂ ಬಿರ್ಲಾ ಅವ್ರು ಹೇಳಿದ್ದು. ಅಂದರೆ ಘೆರಾವ್ ಅಂತಾರೆ, ಬಟ್ ಈ ವಿಡಿಯೋ ರಿಲೀಸ್ ಮಾಡಿದ್ರು ನೋಡಿ ಏನೇನಾಯ್ತು ಅವತ್ತು ಅಂತ ಕಿರಣ್ ರಿಜಿಜು ಅವರು ಮಾತಾಡಿದ್ದಾರೆ. ये बिल्कुल सही है। बीजेपी और एनडीए के एमपीस बहुत गुस्से में है, बहुत आक्रोशित है, क्योंकि कांग्रेस एमपीस ने जो टेबल में चढ़ने के बाद जो हरकतें की है, और कांग्रेस के जो महिला सांसदों ने इस तरफ ट्रेजरी बेंच में आकर के, जहां हम लोग बैठते हैं, प्रधानमंत्री का सीट को भी पार करके यहाँ दूसरे रो तक चले गए। तो बीजेपी के जो महिला एमपीस थे वो बहुत गुस्से में आगे आ रहे थे, सबका अपने अपने जगह में मना कर दिया। हम लोगों ने सारा महिला सांसदों को कहा कि ये कांग्रेस का बिहेवियर ठीक नहीं है, मगर हम लोग संयम से काम करना चाहिए, फिजिकल नहीं करना है। आप कल्पना कीजिए, अगर हमारा बीजेपी के जो महिला सांसदों को आगे बढ़ने देते तो क्या होता। हमारे तो संख्या भी बहुत ज़्यादा है। अगर वो कांग्रेस के 5-6 महिला सांसद जो प्रधानमंत्री का कुर्सी पार करके पीछे चले गए हमारे ओर, तो उसको कन्फ्रंट करने के लिए हमारे बीजेपी सांसदों ने डिमांड किया था, खास करके महिला सांसदों ने, कि इनको हम ಇಷ್ಟಕ್ಕೆ ಬಂದು ನಿಂತಿದೆ. ಇದು ಪ್ಯೂರ್ಲಿ ನಂಬರ್ ಗೇಮ್ ನೋಡೋದಾದರೆ, ಅಂದರೆ ಅವಿಶ್ವಾಸ ನಿರ್ಣಯ ಮಂಡಿಸಿದ್ರೆ ನಿಮಗೆ ಸಂಖ್ಯಾಬಲ ಇಲ್ಲ ಸಂಸದರದು, ಕೆಳಗಿಳಿ ಅಂತ ಕೆಳಗಿಳಿರಿ ಅಂತ ಹೇಳ್ದಂಗಿದು. ಬಟ್ ಸಂಖ್ಯಾಬಲ ಹಿಂಗಿದೆ ನೋಡಿ. ಎನ್ ಡಿ ಎನಲ್ಲಿ ಎಷ್ಟು ಜನ? 543, 272 ಬಹುಮತಕ್ಕೆ. ಅಂದರೆ ಓಂ ಬಿರ್ಲಾ ಅವರೇ ನೀವೇ ಮುಂದುವರಿರಿ ಅಂತ ಹೇಳೋದಕ್ಕೆ 272 ಜನ ಸಂಸದರು ಬೇಕು. 293 ಎನ್ ಡಿ ಎ ಹತ್ರನೇ ಇದೆ, ಬಿ ಜೆ ಪಿ ಆ್ಯಂಡ್ ಅಲಯನ್ಸ್. INDA ಮೈತ್ರಿ ಹತ್ರ ಇರೋದು 205. ಈ 205ರ ಪೈಕಿ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ನ 29 ಸಂಸದರು ಇದಕ್ಕೆ ಸೈನ್ ಹಾಕಿಲ್ಲ. ತೃಣಮೂಲ ಕಾಂಗ್ರೆಸ್ ಇದರಿಂದ ಹೊರಗೆ ಉಳ್ಕೊಂಡಿದೆ. ಅವ್ರು ಹೇಳೋದೇನು, ಮೊದಲು MP ಇವ್ರಿಗೆ ಏನು ಓಂ ಬಿರ್ಲಾ ಅವ್ರಿಗೆ ಪತ್ರ ಬರೀಬೇಕಾಗಿತ್ತು, ನಾವು ಹಿಂಗೆ ಯಾಕೆ ಮಾಡಿದ್ರಿ ಅಂತ ಕೇಳಬೇಕಾಗಿತ್ತು, ಅವರಿಂದ ಉತ್ತರ ಕೇಳಬೇಕಾಗಿತ್ತು. ಅವರು ಕೊಟ್ಟ ಉತ್ತರ ನಮಗೆ ಸಮಾಧಾನಕರವಾಗಿರದಿದ್ದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಿದರೆ ನಾವು ಸೈನ್ ಹಾಕ್ತಿದ್ವಿ. ಈಗ ಕಾಂಗ್ರೆಸ್ ನೇತೃತ್ವದಲ್ಲಿ ಮಂಡಿಸಲಾಗಿರುವ ಈ ಅವಿಶ್ವಾಸ ನಿರ್ಣಯಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ತೃಣಮೂಲ ಕಾಂಗ್ರೆಸ್ ದೂರ ಉಳ್ಕೊಂಬಿಟ್ಟಿದೆ. ಅಂದರೆ 205 - 29 ಲೆಕ್ಕ ಹಾಕೊಳ್ಳಿ ನೀವು. 205 - 29, ಇನ್ನು 16 ಜನ ಹೊರಗಿದ್ದಾರೆ. ಆ 16 ಜನ ಬಂದು INDA ಮಂಡಿಸಿರುವಂಥ ಈ ಅವಿಶ್ವಾಸ ನಿರ್ಣಯವನ್ನು ಬೆಂಬಲಿಸಿದರೂ ಕೂಡ ಓಂ ಬಿರ್ಲಾ ಅವರಿಗೆ ಏನು ಸಮಸ್ಯೆ ಆಗೋದಿಲ್ಲ. ಆಗಲೇ ಹೇಳಿದ್ನಲ್ವಾ, ನಮ್ಮ ಹತ್ರ ಸಂಖ್ಯಾಬಲ ಇಲ್ಲ ಅಂತ ವಿಪಕ್ಷಗಳಿಗೂ ಗೊತ್ತು. ಬಟ್ ಈ ರೀತಿಯಲ್ಲಾದರೂ ಒಂದು ಚರ್ಚೆಯಾಗುತ್ತೆ ಅನ್ನೋ ಉದ್ದೇಶದೊಂದಿಗೆ ಅನೇಕ ಸಲ ಹಿಂಗೆ ಮಾಡ್ತಾರೆ. ತೃಣಮೂಲ ಕಾಂಗ್ರೆಸ್ನವ್ರು ಯಾರೋ ಮಾತಾಡ್ದಂಗಿದೆ ನೋಡಿ, ಅದನ್ನು ಯಾಕೆ ಅಂತ ಹೇಳ್ತಾರೆ ಅವ್ರು, ಯಾಕೆ ಬೆಂಬಲ ಕೊಡಲಿಲ್ಲ ಅಂತ. अगेंस्ट करने का जो मुद्दा, देखिए नो कॉन्फिडेंस स्पीकर में अगेंस्ट करने का जो मुद्दा है, ये कल भी हमने स्पष्ट किया है। कांग्रेस और जितने भी लाइक माइंडेड पार्टीज इंडिया अलायंस का हिस्सा है कि हमारे जो पार्टी का स्टैंड है, हमें नो कॉन्फिडेंस साइन करने में कोई दिक्कत नहीं है। तो इन चारों मुद्दों को पहले हमने ये कहा कि आप एक चिट्ठी इन फॉर्म ऑफ अ प्रोटेस्ट आप स्पीकर को भेजिए। उस चिट्ठी में सारे ऑपोजिशन एमपीज, चाहे वो कांग्रेस के हो, समाजवादी पार्टी के हो, तृणमूल के हो, DMK के हो, सब साइन करेंगे। 2 दिन 3 दिन स्पीकर को समय दीजिए। अगर स्पीकर कोई एक्शन नहीं लेता है या उस पर कोई विचार नहीं करता है, then there is always a room to move no confidence. We have no problem. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.